ಸರ್ವಂ ಮಾಯಾ ಜಿಯೋ ಹಾಟ್ಸ್ಟಾರ್ ಅಲ್ಲಿ ಕನ್ನಡದಲ್ಲೂ ಕೂಡ ಸ್ಟ್ರೀಮಿಂಗ್ ಆಗ್ತಿರೋಂತ ಈ ಫೀಲ್ ಗುಡ್ ಸಿನಿಮಾನ ನೋಡಿದ್ಮೇಲೆ ನನ್ನ ಒಪಿನಿಯನ್ ಹೇಳೋದಾದ್ರೆ ಸ್ಟ್ರಿಕ್ಟ್ಲಿ ಒನ್ ಟೈಮ್ ವಾಚಬಲ್ ಮೂವಿ ಅಂತ ಹೇಳ್ತೇನೆ. ಆರಾಮಾಗಿ ಒಂದ್ಸಲ ನೋಡಬಹುದು. ಕಳೆದ ತಿಂಗಳು ಮಲಯಾಳಂ ಭಾಷೆಯಲ್ಲಿ ರಿಲೀಸ್ ಆದಂತ ಈ ಸಿನಿಮಾ ಬ್ಲಾಕ್ ಬಸ್ಟರ್ ಆಗಿರುತ್ತೆ. ಸುಮಾರು 30 ಕೋಟಿ ಬಜೆಟ್ ಅಲ್ಲಿ ತಯಾರಾದಂತ ಈ ಸಿನಿಮಾ ಬರೋಬ್ಬರಿ 140 ಕೋಟಿ ಕಲೆಕ್ಟ್ ಮಾಡಿರುತ್ತೆ. ಸುಮಾರು 10 ವರ್ಷಗಳ ನಂತರ ನಿವಿನ್ ಪೌಲಿ ಅವರು ಈ ಸಿನಿಮಾದಿಂದ ಕಮ್ಬ್ಯಾಕ್ ಮಾಡಿರ್ತಾರೆ. ಇನ್ನು ಇದರ ಕಥೆಯ ವಿಷಯಕ್ಕೆ ಬರೋದಾದ್ರೆ ನಮ್ಮ ಕಥಾನಾಯಕ ಪ್ರಬೇಂದು ಒಬ್ಬ ಗಿಟಾರಿಸ್ಟ್. ಆಗಾಗ ತನ್ನ ಫ್ಯಾಮಿಲಿ ಬಿಸ್ನೆಸ್ ಆದ ಪೌರೋಹಿತ್ಯವನ್ನು ಕೂಡ ಮಾಡ್ತಿರ್ತಾನೆ. ಹೀಗೆ ಒಂದು ಮನೆಯಲ್ಲಿ ದೆವ್ವ ಬಿಡ್ಸೋಕೆ ಹೋದಾಗ ಆ ದೆವ್ವ ಇವನ್ ಹಿಂದೆನೆ ಬಂದ್ಬಿಡುತ್ತೆ. ಆಮೇಲೆ ಇವರಿಬ್ಬರ ನಡುವೆ ಏನೆಲ್ಲ ನಡೆಯುತ್ತೆ ಅನ್ನೋದೇ ಈ ಸಿನಿಮಾದ ಸ್ಟೋರಿ. ಸಿನಿಮಾದಲ್ಲಿ ದೆವ್ವ ಇದ್ರೂ ಕೂಡ ಅದೆಲ್ಲೂ ನಿಮ್ಮನ್ನ ಭಯ ಪಡಿಸಲ್ಲ, ಬದಲಿಗೆ ಅದು ನಿಮ್ಮನ್ನ ನಗಿಸ್ತಾ ಹೋಗುತ್ತೆ. ಮೂವಿ ನೋಡ್ತಿರೋಷ್ಟೊತ್ತು ನಿಮ್ಮ ಮುಖದ ಮೇಲೆ ಒಂದು ಸಣ್ಣ ಸ್ಮೈಲ್ ಅಂತೂ ಇರುತ್ತೆ. ಬಟ್ ಫಸ್ಟ್ ಆಫ್ ತುಂಬಾ ಸ್ಲೋ ಇರುತ್ತೆ. ಒನ್ಸ್ ಗೋಸ್ಟ್ ಎಂಟ್ರಿ ಆದ ನಂತರ ಸಿನಿಮಾದ ಮೈನ್ ಪ್ಲಾಟ್ ಓಪನ್ ಆಗುತ್ತೆ. ಅಲ್ಲಿವರೆಗೂ ಈ ಸಿನಿಮಾನ ನೀವು ಸಹಿಸಿಕೊಳ್ಳಲೇಬೇಕು. ಯೂಶುವಲಿ ಮಲಯಾಳಂ ಸಿನಿಮಾಗಳಲ್ಲಿ ದೊಡ್ಡ ಕಥೆ ಏನಿರಲ್ಲ, ಸ್ವಲ್ಪ ಎಮೋಷನ್ಸ್ ಹಾಗೂ ಸ್ವಲ್ಪ ಕಾಮಿಡಿಯನ್ನ ಹಾಕಿ ಹೃದಯ ಸ್ಪರ್ಶಿ ಸಿನಿಮಾಗಳನ್ನ ತೆಗೀತಿರ್ತಾರೆ. ಈ ಸಿನಿಮಾ ಕೂಡ ಅದೇ ತರಾನೇ ಇರುತ್ತೆ. ಕ್ಲೈಮ್ಯಾಕ್ಸ್ ಅಲ್ಲಿ ಬರುವ ದೆವ್ವದ ಬ್ಯಾಕ್ ಸ್ಟೋರಿ ಕೂಡ ಸ್ವಲ್ಪ ವಿಭಿನ್ನವಾಗೇ ಇತ್ತು. ಅದೇ ರೀತಿ ದೆವ್ವಕ್ಕೆ ಮೋಕ್ಷ ಸಿಗುವ ಕಾರಣ ಕೂಡ ಹೊಸದಾಗೇ ಇತ್ತು. ಎಕೋ ಸಿನಿಮಾದಂತೆ ಈ ಸಿನಿಮಾದ ಕ್ಲೈಮ್ಯಾಕ್ಸ್ ಅನ್ನು ಕೂಡ ಪ್ರೇಕ್ಷಕರ ಊಹೆಗೆ ಬಿಟ್ಟಿರ್ತಾರೆ. ಸೊ ಆ ಪಾಯಿಂಟ್ ನ ಇಟ್ಕೊಂಡು ಪಾರ್ಟ್ 2 ನ ಕೂಡ ಪ್ಲಾನ್ ಮಾಡಬಹುದು. ಈ ರೀತಿಯ ಕೆಲ ಹೊಸ ಪಾಯಿಂಟ್ ಗಳಿಂದ ಈ ಸಿನಿಮಾ ರೂಟೀನ್ ಗಿಂತ ಸ್ವಲ್ಪ ಭಿನ್ನ ಅನ್ಸುತ್ತೆ. ನಿವಿನ್ ಪೌಲಿ ಅವರಿಗೆ ಸಿನಿಮಾದಲ್ಲಿ 2 ರೀತಿಯ ಶೇಡ್ಸ್ ಇದ್ದು ಅವೆರಡನ್ನು ತುಂಬಾ ಚೆನ್ನಾಗಿ ನಿಭಾಯಿಸಿದ್ದಾರೆ. ಸಿನಿಮಾ ಪೂರ್ತಿ ಭಯ ಹಾಗೂ ಇನ್ನೋಸೆನ್ಸ್ ಇವೆರಡನ್ನು ತುಂಬಾ ಚೆನ್ನಾಗಿ ಕ್ಯಾರಿ ಮಾಡಿದ್ದಾರೆ. ಇನ್ನು ಈ ಸಿನಿಮಾದ ಮೈನ್ ಅಟ್ರಾಕ್ಷನ್ ಅಂದ್ರೆ ಹೀರೋಯಿನ್ ಪಾತ್ರದಲ್ಲಿ ನಟಿಸಿದಂತ ರಿಯಾ ಶಿಬು ಅವರು. ಸಿನಿಮಾ ಪೂರ್ತಿ ತುಂಬಾ ಎನರ್ಜೆಟಿಕ್ ಆಗಿ ಆಕ್ಟ್ ಮಾಡಿದ್ದಾರೆ. ಡೆಲುಲು ಪಾತ್ರದಲ್ಲಿ ಆಕೆ ನಮ್ಮನ್ನ ನಗಿಸುವಂತ ಪ್ರಯತ್ನ ಮಾಡಿದ್ದಾರೆ. ಒಂದು ಸಾಮಾನ್ಯ ಕಥೆಯನ್ನ ತಮ್ಮ ನಟನೆಯಿಂದ ನೆಕ್ಸ್ಟ್ ಲೆವೆಲ್ ಗೆ ತಗೊಂಡೋಗಿದ್ದಾರೆ. ಪ್ರಸ್ತುತ ಕೇರಳದ ಹೊಸ ಕ್ರಶ್ ಇವರು. ಇನ್ನುಳಿದ ಪಾತ್ರಗಳಲ್ಲಿ ನಟಿಸಿದವರು ಕೂಡ ಡೀಸೆಂಟ್ ಇನ್ ದೇರ್ ರೋಲ್ಸ್. ಜಸ್ಟಿನ್ ಪ್ರಭಾಕರನ್ ಅವರ ಸಾಂಗ್ಸ್ ಹಾಗೂ ಬಿಜಿಎಂ ಚೆನ್ನಾಗಿತ್ತು. ಸ್ಪೆಷಲಿ ಶ್ಲೋಕಗಳಿಂದ ಕ್ರಿಯೇಟ್ ಮಾಡಿದಂತ ಬಿಜಿಎಂ ನನ್ಗೆ ಹಿಡಿಸ್ತು. ಸಿನಿಮಾಟೋಗ್ರಫಿ ತುಂಬಾ ನ್ಯಾಚುರಲ್ ಆಗಿದೆ. ನಿರ್ದೇಶಕರಿಂದ ಒಳ್ಳೆ ಪ್ರಯತ್ನ ಅಂತ ಹೇಳ್ಬೋದು. ಸೊ ಇದೊಂದು ನೀಟ್ ಕಾಮಿಡಿ ಇರುವಂತ ಸಿನಿಮಾ ಆಗಿರೋದ್ರಿಂದ ಆರಾಮಾಗಿ ಈ ಸಿನಿಮಾನ ನೀವು ನಿಮ್ಮ ಫ್ಯಾಮಿಲಿ ಜೊತೆ ನೋಡಬಹುದು. ಸೊ ನೀವೇನಾದ್ರೂ ಫೀಲ್ ಗುಡ್ ಸಿನಿಮಾಗಳನ್ನ ಇಷ್ಟಪಡೋರಾದ್ರೆ ಈ ಸಿನಿಮಾನ ಒಂದ್ಸಲ ಟ್ರೈ ಮಾಡಬಹುದು. ಇದಾಗಿರುತ್ತೆ ಸರ್ವಂ ಮಾಯಾ ಸಿನಿಮಾದ ಬಗೆಗಿನ ನನ್ನ ಒಂದು ಒಪಿನಿಯನ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.